ಹೇಗಿದ್ದೀರಿ ಅಲ್ಲ, ವೆಲ್ಕಮ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ನಾನು ನಿಮಗೆ ಟ್ರೇಡಿಂಗ್ ವ್ಯೂ ವೆಬ್ಸೈಟ್ನಲ್ಲಿ ವಾಲ್ಯೂಮ್ ಮೇಲೆ ಮೂವಿಂಗ್ ಆ್ಯಾವ್ರೇಜನ್ನು ಅಪ್ಲೈ ಮಾಡಿ ಅದು ಈ ರೀತಿ ಕಾಣೋ ಹಾಗೆ ಹೇಗೆ ಮಾಡೋದು ಅಂತ ತೋರಿಸಿಕೊಡ್ತೀನಿ. ನಿಮಗೆ ನಾನಿಲ್ಲಿ ಫಸ್ಟಿಂದ ತೋರಿಸೋದಕ್ಕೆ ನಾನೀಗ ಏನು ವಾಲ್ಯೂಮ್ ಇಂಡಿಕೇಟರನ್ನು ಇಲ್ಲಿ ಅಪ್ಲೈ ಮಾಡಿದ್ದೀನಿ ಅದನ್ನು ರಿಮೂವ್ ಮಾಡ್ತೀನಿ. ಸೊ ಫಸ್ಟ್ ನಾವೇನು ಮಾಡಬೇಕಂದ್ರೆ ಇಂಡಿಕೇಟರ್ಸ್ ಮೇಲೆ ಕ್ಲಿಕ್ ಮಾಡಿ ವಾಲ್ಯೂಮ್ ಅಂತ ಸರ್ಚ್ ಮಾಡಬೇಕು. ಆಗ ನಮಗೆ ಇಲ್ಲಿ ವಾಲ್ಯೂಮ್ ಅಂತ ಒಂದು ಇಂಡಿಕೇಟರ್ ಸಿಗುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ವಾಲ್ಯೂಮ್ ಇಂಡಿಕೇಟರ್ ಏನಿದೆ ಅದು ನಮ್ಮ ಚಾರ್ಟಿಗೆ ಅಪ್ಲೈ ಆಗುತ್ತೆ. ನಾನೀಗ ಈ ವಿಂಡೋವನ್ನು ಕ್ಲೋಸ್ ಮಾಡ್ತೀನಿ. ನಂತರ ನಾವು ಮೇಲ್ಗಡೆ ನಾವು ಈ ಚಾರ್ಟಲ್ಲಿ ಅಪ್ಲೈ ಮಾಡಿರೋ ಎಲ್ಲ ಇಂಡಿಕೇಟರ್ಗಳ ಲಿಸ್ಟ್ ಏನು ನಮಗೆ ಕಾಣಕ್ಕೆ ಸಿಗುತ್ತೆ ಅಲ್ಲಿಗೆ ಹೋಗಬೇಕು. ಅಲ್ಲಿ ನಾವು ನಮ್ಮ ವಾಲ್ಯೂಮ್ ಇಂಡಿಕೇಟರನ್ನು ಹುಡುಕಬೇಕು. ನಂತರ ಅದರಲ್ಲಿ ನಾವು ಸೆಟ್ಟಿಂಗ್ಸ್ ಅಂತ ಒಂದು ಆಪ್ಷನ್ ಸಿಗುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಒಂದು ಸಣ್ಣ ವಿಂಡೋ ಓಪನ್ ಆಗುತ್ತೆ. ಇಲ್ಲಿ ನಾವು ಫಸ್ಟು ಇನ್ಪುಟ್ಸ್ ಟ್ಯಾಬ್ ಅಂತ ಏನಿದೆ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಅಲ್ಲಿಗೆ ಹೋಗಬೇಕು. ಇಲ್ಲಿ ನಾವು ಮೂವಿಂಗ್ ಆ್ಯಾವ್ರೇಜ್ ಲೆಂತನ್ನು ಎಂಟರ್ ಮಾಡಬೇಕು. ಡಿಫಾಲ್ಟಾಗಿ 20 ಇರುತ್ತೆ. ನಾನಿಲ್ಲಿ 50 ಎಂಟರ್ ಮಾಡ್ತೀನಿ. ನೀವು ನಿಮಗೆ ಯಾವ ವ್ಯಾಲ್ಯೂ ಬೇಕು ಅದನ್ನು ಎಂಟರ್ ಮಾಡಿ. ನಂತರ ನಾವು ಸ್ಟೈಲ್ ಮೇಲೆ ಕ್ಲಿಕ್ ಮಾಡಬೇಕು. ಕೆಳಗಡೆ ಇಲ್ಲಿ ವಾಲ್ಯೂಮ್ ಮೂವಿಂಗ್ ಆ್ಯಾವ್ರೇಜ್ ಅಂತ ಸಿಗುತ್ತೆ. ಈ ಚೆಕ್ ಬಾಕ್ಸನ್ನು ಚೆಕ್ ಮಾಡಬೇಕು. ಹಾಗೆ ಮಾಡಿದ ಕೂಡಲೇ ನೀವು ಇಲ್ಲಿ ನೋಡ್ಬೋದು ವಾಲ್ಯೂಮ್ ಬಾರ್ಸ್ ಮೇಲೆ ಒಂದು ಲೈನ್ ಡಿಸ್ಪ್ಲೇ ಆಗ್ತಾಯಿದೆ ಈಗ. ನಂತರ ನಾವಿಲ್ಲಿ ಏನು ಮಾಡಬೇಕಂದ್ರೆ ಇಲ್ಲಿ ಈ ಲೈನ್ ಆಪ್ಷನ್ ಏನಿದೆ ಇದ್ರ ಮೇಲೆ ಒಂದು ಸಲ ಕ್ಲಿಕ್ ಮಾಡಬೇಕು. ಇಲ್ಲಿ ಏರಿಯಾದ ಮೇಲೆ ಕ್ಲಿಕ್ ಮಾಡಿ ಏರಿಯಾವನ್ನು ಸೆಲೆಕ್ಟ್ ಮಾಡಬೇಕು. ಈಗ ನೀವು ಇಲ್ಲಿ ನೋಡ್ಬೋದು ಇದು ಈ ರೀತಿ ಕಾಣಕ್ಕೆ ಸಿಗುತ್ತೆ. ನಂತರ ನಾವಿಲ್ಲಿ ಈ ಕಲರ್ ಆಪ್ಷನ್ ಏನಿದೆ ಇದ್ರ ಮೇಲೆ ಒಂದು ಸಲ ಕ್ಲಿಕ್ ಮಾಡಬೇಕು. ನಾವಿಲ್ಲಿ ನಮಗೆ ಬೇಕಾದ ಕಲರನ್ನು ಚೂಸ್ ಮಾಡ್ಬೋದು. ನಂತರ ನಾವಿಲ್ಲಿ ಒಪ್ಯಾಸಿಟಿ ಏನಿದೆ ಇದನ್ನು ಕಡಿಮೆ ಮಾಡಬೇಕು. ನಾನಿಲ್ಲಿ ಹತ್ರ ಒಂದು 35ರಿಂದ 40% ಮಧ್ಯೆ ಯಾವುದಾದ್ರೂ ಒಂದು ವ್ಯಾಲ್ಯೂಲ್ಲಿ ಇಡ್ತೀನಿ. ನೀವು ನಿಮಗೆ ಬೇಕಾದ ಕಲರನ್ನು ಚೂಸ್ ಮಾಡಿ ಮತ್ತು ನಿಮಗೆ ಬೇಕಾದಷ್ಟು ಒಪ್ಯಾಸಿಟಿ ಪರ್ಸೆಂಟೇಜನ್ನು ಸೆಲೆಕ್ಟ್ ಮಾಡಿ ನಂತರ ಹೊರಗಡೆ ಒಂದು ಸಲ ಕ್ಲಿಕ್ ಮಾಡಿ. ನಂತರ ನಾವಿಲ್ಲಿ ಓಕೆ ಮೇಲೆ ಕ್ಲಿಕ್ ಮಾಡಬೇಕು. ಸೊ ನೀವೀಗ ಇಲ್ಲಿ ನೋಡ್ಬೋದು ಟ್ರೇಡಿಂಗ್ ವ್ಯೂ ವೆಬ್ಸೈಟ್ನಲ್ಲಿ ವಾಲ್ಯೂಮ್ ಮೇಲೆ ಮೂವಿಂಗ್ ಆ್ಯಾವ್ರೇಜ್ ಅಪ್ಲೈ ಆಗಿದೆ ಮತ್ತು ಅದು ಈ ರೀತಿ ನಮಗಿಲ್ಲಿ ಕಾಣಕ್ಕೆ ಸಿಗುತ್ತೆ. ಸೊ ಇದಿಷ್ಟು ಈ ವಿಡಿಯೋದಲ್ಲಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ. ಏನಾದರೂ ಹೇಳಬೇಕಂತ ಇದ್ದರೆ ಅದನ್ನು ಕಮೆಂಟ್ ಮಾಡಿ. ಇದೇ ರೀತಿ ಬೇರೆ ವಿಡಿಯೋಸ್ಗಳನ್ನ ನೋಡೋದಕ್ಕೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋನ ನೋಡೋದಕ್ಕೆ ತುಂಬ ಥ್ಯಾಂಕ್ ಯು. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.